ಬರ್ಗಿ ಪ್ರೌಢಶಾಲೆಯಲ್ಲಿ ವಿವೇಕ ವಿದ್ಯಾರ್ಥಿ ಪರೀಕ್ಷೆ ಬೆಂಬಲಿಸಿದ ಹಳೆಯ ವಿದ್ಯಾರ್ಥಿಗಳ ಸಂಘ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಮಕೃಷ್ಣ ವಿವೇಕಾನಂದ ಭಾವ ಪರಿಷತ್ ಕರ್ನಾಟಕದ ವಿವೇಕ ವಿದ್ಯಾರ್ಥಿ ಪರೀಕ್ಷೆಯು ಭಾನುವಾರದಂದು ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಿತು. ಬರ್ಗಿ ಪ್ರೌಢಶಾಲೆಯಲ್ಲಿಂದ 15 ವಿದ್ಯಾರ್ಥಿಗಳು ಹಾಗೂ ಮಿರ್ಜಾನಿನ ಬಿಜಿಎಸ್ ಕೇಂದ್ರೀಯ ವಿದ್ಯಾಲಯದಿಂದ 5 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 20 ಆಯ್ದ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆದರು. ಬರ್ಗಿ ಪ್ರೌಢಶಾಲೆಯ ಸಂಸ್ಕೃತ ಅಧ್ಯಾಪಕರಾದ ಶ್ರೀಯುತ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾಗಿ ಹಾಗೂ ತುಮಕೂರು ರಾಮಕೃಷ್ಣ ಆಶ್ರಮದ ಕುಮಟಾದ ಪ್ರತಿನಿಧಿಗಳಾದ ಉಂಚಗಿಯ ಶ್ರೀಯುತ ಸುರೇಶ್ ನಾರಾಯಣ್ ಭಟ್ ರವರು ಕೊಠಡಿ ಮೇಲ್ವಿಚಾರಕರಾಗಿ ಪರೀಕ್ಷೆಯನ್ನ ಸಾಂಗವಾಗಿ ನಡೆಸಿದರು. ಬರ್ಗಿ ಪ್ರೌಢಶಾಲೆಯ ಶ್ರೀ ಘಟಬೀರ ಪ್ರಸಾದಿತ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಕೃಷ್ಣ ನಾಯ್ಕ್ ರವರು ಬರ್ಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಪ್ರಾಯೋಜಕತ್ವವನ್ನ ವಹಿಸುವ ಜೊತೆಯಲ್ಲಿ ಎಲ್ಲ ಪರೀಕ್ಷಾರ್ಥಿಗಳಿಗೆ ವಿಶೇಷ ಸಿಹಿ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದರು. ಪರಮ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರ ವಿವೇಕ ವಿದ್ಯಾರ್ಥಿ ಪುಸ್ತಕದ ಪಠ್ಯವನ್ನಾಧರಿಸಿದ ಪರೀಕ್ಷೆ ಇದಾಗಿದ್ದು, ಪರೀಕ್ಷೆಯ ನಿಮಿತ್ತವಾದರೂ ಮಕ್ಕಳು ವಿವೇಕಾನಂದರನ್ನ ಓದಿಕೊಳ್ಳುವಂತಾಗಿದ್ದು ಎಲ್ಲರೂ ಓದಲೇಬೇಕಾದ ಪುಸ್ತಕ ಇದೆಂದು ಶ್ರೀಯುತ ಮಂಜುನಾಥ್ ಬರ್ಗಿಯವರು ಹೇಳಿದ್ದಾರೆ. ನಾರಾಯಣ್ ಭಟ್, ಕುಮಟಾದ ಉಂಚಗಿ ಗ್ರಾಮದವನು. ನಾನು ತುಮಕೂರಿನ ರಾಮಕೃಷ್ಣಾಶ್ರಮದ ವಿವೇಕ ವಿದ್ಯಾರ್ಥಿ ಪರೀಕ್ಷೆಯ ಪ್ರತಿನಿಧಿಯಾಗಿ ಬರ್ಗಿ ಸರ್ಕಾರಿ ಪ್ರೌಢಶಾಲೆಗೆ ಇವತ್ತು ಬಂದಿದ್ದೇನೆ. ಇಲ್ಲಿ ವಿವೇಕ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರ್ಗಿ ಪ್ರೌಢಶಾಲೆಯ 15 ವಿದ್ಯಾರ್ಥಿಗಳು ಹಾಗೂ BGS ಕೇಂದ್ರೀಯ ವಿದ್ಯಾಲಯದ 5 ವಿದ್ಯಾರ್ಥಿಗಳು ಅತ್ಯಂತ ಸಂತೋಷದಿಂದ ಮತ್ತು ಉತ್ಸಾಹದಿಂದ ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಅವರೆಲ್ಲರಿಗೂ ಶ್ರೀ ರಾಮಕೃಷ್ಣ ಮತ್ತು ಶ್ರೀ ವಿವೇಕಾನಂದ ಸ್ವಾಮಿಯರ ಅನುಗ್ರಹ ಸದಾ ಇರಲಿ ಅಂತ ಬೇಡಿಕೊಳ್ತೇನೆ. ಮತ್ತು ಈ ಪರೀಕ್ಷೆಯನ್ನು ಇಲ್ಲಿ ನಡೆಸಲು ನಮಗೆ ಸಹಕಾರ ನೀಡಿದಂಥ ಈ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದಂಥ ಶ್ರೀ ಮಧುಕೇಶ್ವರ ನಾಯ್ಕರವರಿಗೂ ಹಾಗೂ ಸ್ಥಾನಿಕ ಮುಖ್ಯಸ್ಥರಾದಂಥ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರಿಗೂ ಈ ಸಂದರ್ಭದಲ್ಲಿ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಪರೀಕ್ಷಾರ್ಥಿಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದಂಥ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ನಾಯ್ಕರಿಗೂ ಕೂಡ ಅನಂತ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮತ್ತು ಶ್ರೀ ರಾಮಕೃಷ್ಣ ಮತ್ತು ಶ್ರೀ ವಿವೇಕಾನಂದ ಸ್ವಾಮಿಯವರ ಆಶೀರ್ವಾದ ಈ ಎಲ್ಲರಿಗೂ ಇರಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬೇಡಿಕೊಳ್ತೇನೆ. ಸರ್ಕಾರಿ ಪ್ರೌಢಶಾಲೆ ಬರ್ಗಿ ಕುಮಟಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರಾಮಕೃಷ್ಣ ವಿವೇಕಾನಂದ ಭಾವ ಪರಿಷತ್ ಕರ್ನಾಟಕದ ವತಿಯಿಂದ ವಿವೇಕ ವಿದ್ಯಾರ್ಥಿ ಎನ್ನುವಂತಹ ಪರೀಕ್ಷೆ ನಡೆದಿದೆ. ಈ ಪರೀಕ್ಷಾ ಕೇಂದ್ರದಲ್ಲಿ ಬರ್ಗಿ ಪ್ರೌಢಶಾಲೆಯ 15 ವಿದ್ಯಾರ್ಥಿಗಳು ಹಾಗೂ ಸಮೀಪದ ಮಿರ್ಜಾನ್ನ BGS ಕೇಂದ್ರೀಯ ವಿದ್ಯಾಲಯದ 5 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 20 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ವಿವೇಕ ವಿದ್ಯಾರ್ಥಿ ಎನ್ನುವ ಸ್ವಾಮಿ ಪುರುಷೋತ್ತಮಾನಂದರ ಪಠ್ಯವನ್ನು ಆಧರಿಸಿದಂತಹ ಪರೀಕ್ಷೆ ಇದು. ಪುರುಷೋತ್ತಮಾನಂದರ ಆ ಕೃತಿಯು ಎಲ್ಲರೂ ಓದಲೇಬೇಕಾದಂಥ ಕೃತಿ. ಸ್ವಾಮಿ ವಿವೇಕಾನಂದರ ಜೀವನ ಆದರ್ಶಗಳನ್ನು ಈ ಪರೀಕ್ಷೆಯ ನಿಮಿತ್ತವಾದರೂ ಮಕ್ಕಳು ಓದಿದರೆ ಅವರ ಬದುಕಿನ ಸಂದೇಶಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಈ ಪರೀಕ್ಷೆಯನ್ನು ಇವತ್ತು ಇಲ್ಲಿ ಸಂಘಟಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಎಲ್ಲ ಪರೀಕ್ಷಾರ್ಥಿಗಳು ಅತ್ಯಂತ ಸಂತಸದಿಂದ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದಾರೆ. ಅವರ ಪಾಲಕರು ಕೂಡ ಈ ಪರೀಕ್ಷೆಗಾಗಿ ಪರೀಕ್ಷೆಯ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದಾರೆ. ಪಾಲಕರ ಅಭಿಪ್ರಾಯವನ್ನು ಕೇಳಿದಾಗ ಭಾಳ ಸಂತೋಷ ಆಯಿತು. ಕೇವಲ ಮಕ್ಕಳಷ್ಟೇ ಅಲ್ಲ, ಪಾಲಕರು ಕೂಡ ಈ ಕೃತಿಯನ್ನು ಓದಬೇಕು ಎನ್ನುವಂಥ ಅಭಿಪ್ರಾಯವನ್ನು ಪಾಲಕರು ಕೊಟ್ಟಿದ್ದಾರೆ. ನಿಜವಾಗಿ ಇದು ಒಳ್ಳೆಯ ವಿಷಯ. ಸ್ವಾಮಿ ವಿವೇಕಾನಂದರು ನಮ್ಮ ದೇಶದ ಆಸ್ತಿ. ಸ್ವಾಮಿ ವಿವೇಕಾನಂದರು ನೀಡಿದಂತಹ ಸಂದೇಶ ಅದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ವಿಷಯ. ನಮ್ಮವರೇ ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲೇಬೇಕಾದಂತಹ ವಿಷಯವನ್ನು ನಾವು ಹೇರುವಂಥ ಪರಿಸ್ಥಿತಿ ಇವತ್ತು ಒದಗಿ ಬಂದಿದೆ. ಇಂಥ ಸಂದರ್ಭದಲ್ಲಿ ಇಂಥ ಪರೀಕ್ಷೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎನ್ನುವ ಕಾರಣಕ್ಕಾಗಿ ಇವತ್ತು ಈ ಪರೀಕ್ಷೆಯಲ್ಲಿ ಸಂಘಟನೆ ಮಾಡಲಾಗಿದೆ. ಬರ್ಗಿ ಪ್ರೌಢಶಾಲೆಯಲ್ಲಿ ಈ ಪರೀಕ್ಷೆಯನ್ನು ಮಾಡುವಂಥ ಹೊತ್ತಿನಲ್ಲಿ ಈ ಪರೀಕ್ಷೆಗೆ ಬೆಂಬಲವಾಗಿ ನಿಂತವರು ಈ ಶಾಲೆಯ ಮುಖ್ಯಾಧ್ಯಾಪಕರಾದಂಥ ಶ್ರೀಯುತ ಮಧುಕೇಶ್ವರ ನಾಯ್ಕರವರು, ಜೊತೆಯಲ್ಲಿ
ಬರ್ಗಿ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ನಾಗರಾಜ್ ನಾಯ್ಕರವರು ಬರ್ಗಿ ಪ್ರೌಢಶಾಲೆಯ ಎಲ್ಲ ಪರೀಕ್ಷಾರ್ಥಿಗಳ ಪರೀಕ್ಷಾ ಶುಲ್ಕವನ್ನು ತಾವು ಭರಿಸಿದ್ದಾರೆ. ಅಲ್ಲದೆ ಪರೀಕ್ಷೆಗೆ ಬಂದಂಥ ಎಲ್ಲ ಪರೀಕ್ಷಾರ್ಥಿಗಳಿಗೆ ವಿಶೇಷವಾದಂಥ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಪರೀಕ್ಷಾ ಕೇಂದ್ರದ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ವಿದ್ಯಾರ್ಥಿ ಪಾಲಕರಾದಂಥ ಶ್ರೀಯುತ ನಾರಾಯಣ್ ನಾಗು ನಾಯಕರವರು ಸಹ ಈ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಬೆಂಬಲಿಸಿ ಅವರಿಗೆ ಶುಭ ಸಂದೇಶವನ್ನು ನೀಡಿದ್ದಾರೆ. ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಬಂದಂಥ ಎಲ್ಲ ಪಾಲಕರನ್ನು ಸಹ ನಾನು ಬರ್ಗಿ ಪ್ರೌಢಶಾಲೆಯ ಪರವಾಗಿ ಆಪ್ತವಾಗಿ ಅಭಿನಂದಿಸ್ತೇನೆ.